ವ್ಯಾಸಂಗ. ನನ್ನ ವೃತ್ತಿ ಶಿಕ್ಷಕ ವೃತ್ತಿ, ಪ್ರವೃತ್ತಿ ಬಂದು ಆಹಾರದಲ್ಲಿ ಏನಾದ್ರು ಮಾಡೋಣ ಅಂದ್ಕೊಂಡು ಈ ಕರೋನಾ ಸಂದರ್ಭದಲ್ಲಿ ಏನಾದರೂ ಒಂದು ಮಾಡೋಣ ಅಂದ್ಕೊಂಡ ಸಂದರ್ಭದಲ್ಲಿ ನನಗೆ ಬಂದಿರತಕ್ಕಂಥದ್ದಂದರೆ ಒಂದು ಸರಿ ಆಹಾರ ಮಾಡಿದರೆ ಒಂದು ವಾರ ಕನಿಷ್ಠ ಪಕ್ಷ ಅಥವಾ ಒಂದು ತಿಂಗಳ ಮಟ್ಟಿಗೆ ಅದನ್ನು ತಿನ್ನೋ ರೀತಿಯಲ್ಲಿ ಇರಬೇಕು. ಆ ರೀತಿ ಬಂದಾಗ ಎಲ್ಲೋ ಒಂದು ಕಡೆ ಮಾಡೋಕ್ಕಂತನೂ ನಮ್ಮದೇ ಉದ್ಯೋಗ ಚೆನ್ನಾಗಿ ಅಂದ್ಕೊಂಡಾಗ ರೊಟ್ಟಿ ಪಾಯಿಂಟನ್ನು ಮಾಡಿಕೊಂಡೆ. ಮತ್ತು ಇದ್ರ ಜೊತೆಗೆ ಉದ್ದೇಶ ಏನಂತಂದರೆ ನಾವು ಮಾಡ್ತಕ್ಕಂಥ ವ್ಯವಹಾರ ಹಾಕುವ ಬಂಡವಾಳ ಬರ್ಡನ್ ಆಗಬಾರ್ದು, ಜೊತೆಗೆ ಫ್ಯಾಮಿಲಿಯವರಿಗೂ ಸಾಲ ರೀತಿ ಮಾಡಲು ಇರಬಾರ್ದು, ಜೊತೆಗೆ ನಮಗೆ ತೀರ್ಸೋಕ್ಕೆ ಎಷ್ಟು ಸಾಧ್ಯ ಅಷ್ಟರಲ್ಲೇ ಆ ವ್ಯವಹಾರ ಮಾಡ್ಬೇಕು. ಆಗ ಅಂದ್ಕೊಂಡಾಗ ನನ್ನಲ್ಲಿ ಇರ್ತಕ್ಕಂಥ ಸಲಹೆ ಏನಂದರೆ ಈ ಮೋದಿಯವರ ಸ್ಕೀಮಲ್ಲಿ ಬಂದಿರತಕ್ಕಂಥ PMFE ಯೋಜನೆ ಬರ್ತಕ್ಕಂಥ ಮುದ್ರಾ ಯೋಜನೆ ಅಂತಕ್ಕಂಥದ್ದು ತುಂಬ ಅನುಕೂಲ ಆಗಿರ್ತಕ್ಕಂಥ, ನನಗಂತೂ ತುಂಬ ಅನುಕೂಲ ಆಗಿದೆ. ಹಾಗಾಗಿ ನಿಮಗೂ ಅದರ ಅನುಕೂಲ ಆಗುತ್ತೆ, ಪ್ರಯೋಜನ ಪಡ್ಕೋಬೇಕು. ಅದರ ಜೊತೆಗೆ ನವಣೆ ಸಿರಿಧಾನ್ಯಗಳಾದ ನವಣೆ ರೊಟ್ಟಿಯನ್ನು ಕೂಡ ಮಾಡಿದ್ದಾರೆ. ನಾವು ಪ್ರತಿ ಸಲ ಈಗ 2 ವರ್ಷದಿಂದ ನಾವು ರೊಟ್ಟಿ ತಗೊಂಡೋಗಿ ಊಟ ಮಾಡುತ್ತಿದ್ದೇವೆ. ಭಾಳಷ್ಟು ರುಚಿಯಾಗಿವೆ. ಆದರೆ ಬೇರೆ ಕಡೆ ನೋಡ್ಕೊಂಡ್ರೆ ಈ ಕಡೆ ಹೋಲಿಕೆ ಮಾಡಿಕೊಂಡ್ರೆ ಸ್ವಲ್ಪ ರೇಟು ಜಾಸ್ತಿ ಅನಿಸುತ್ತೆ. ಅಂದರೆ ಸ್ವಲ್ಪ ರೇಟ್ ಜಾಸ್ತಿ ಅನಿಸಿದ್ರು ಕೂಡ ಒಳ್ಳೆ ಕ್ವಾಲಿಟಿ, ಒಳ್ಳೆ ಟೇಸ್ಟ್ ಕೂಡ ಭಾಳ ರುಚಿಕರವಾಗಿದೆ. ಮಾಡ್ಕೊಂಡು ತಿನ್ನೋಕ್ಕಾಗಲ್ಲ. ಎದಕ್ಕಂದರೆ ಇಲ್ಲಿ ಅಂಗಡಿಗೆ ಬಂದು ಬಿಸಿ ರೊಟ್ಟಿನ ಅವರು ಮೆಂತ್ಯ ಪಲ್ಯ, ಪನ್ಕನ್ ಪಲ್ಯ, ಜೀರಿಗೆ ಹಾಕಿ ಎಲ್ಲ ಮೆತ್ತಗೆ ರೊಟ್ಟಿ ಮಾಡ್ತಾರೆ. ಅವು ಕೊಂಡ್ಕೊಂಡೋಗಿ ತಿಂತೀವಿ. ನಾವು ಆರೋಗ್ಯವಾಗಿದ್ದೀವಿ, ನಮಗೇನು ಕಾಯಿಲೆ ಇಲ್ಲ. ನಮಗೆ ಎದಕ್ಕಂದರೆ ಕೈಕಾಲು ನೋವು, ಮೈ ನೋವು ಬರ್ದಂಗೆ ಅನ್ನ ಉಣ್ಣಾಕ 2-3 ಒಪ್ಪತ್ತು ಮಾಡ್ಕೊಂಡು ಉಣ್ಬೇಕಂದ್ರೆ ಬೇಜಾರಲ್ಲ. ಏನೋ ಕೈಲಾದಷ್ಟು ಕೊಂಡ್ಕೊಂಡೋಗಿ ನಾವು ಊಟ ಮಾಡ್ತೀವಿ. ಆಗುತ್ತೆ ಆವಾಗ ರೊಟ್ಟಿ ಇದು ಕಂಪನ್ಸೇಟ್ ಮಾಡುತ್ತೆ. ರೊಟ್ಟಿ ತಿನ್ನೋದ್ರಿಂದ ಆರೋಗ್ಯಕ್ಕೂ ಒಳ್ಳೆಯದು. ಅದಕ್ಕೆ ನಮ್ಮ ಎಲ್ಲ ಹಬ್ಬಗಳಲ್ಲೆಲ್ಲ ಸಪ್ರೇಟಾಗಿ ಸಂಕ್ರಾಂತಿ ಹಬ್ಬಕ್ಕೆ ಎಳ್ಳು ರೊಟ್ಟಿ ಮಾಡ್ತಾರೆ. ಎಳ್ಳು ಯಾಕೆಂದರೆ ಬಿಸಿಯದು ಎಳ್ಳು ನಮಗೆ ಎಣ್ಣೆ ಅಂಶನ ಕೊಡುತ್ತೆ, ಆಮೇಲೆ ಬಾಡಿಯನ್ನು ಹೀಟ್ ಆಗಿಡುತ್ತೆ. ಚಳಿಗಾಲದಲ್ಲಿ ಅದು ಸಂಕ್ರಾಂತಿ ಹಬ್ಬ ಬರ್ತದೆ ಸ್ಟಾರ್ಟಿಂಗಲ್ಲಿ. ಸೊ ಎಳ್ಳು ಮತ್ತು ಕಾಯಿಪಲ್ಯ, ತರಕಾರಿ ಎಲ್ಲ ಆರೋಗ್ಯಕರವಾದ ಆಹಾರ ತಿನ್ನೋದ್ರಿಂದ ನಮ್ಮ ಆರೋಗ್ಯನೂ ಕಾಪಾಡ್ಕೋಬೋದು, ನಮ್ಮ ದೇಶದ ಪ್ರಜೆಗಳು, ಮುಂದಿನ ಪ್ರಜೆಗಳು ಸ್ಟ್ರಾಂಗ್ ಆಗ್ಬೋದು ಅಂಥೇಳಿ ನನ್ನ ಒಪಿನಿಯನ್. ಹಾಕಿ ಕೊಡ್ತಾರೆ, ಆಮೇಲೆ ಟಿಫನ್ ಕೊಡ್ತಾರೆ. ಆಮೇಲೆ ಏನಂದ್ರೆ ಇಲ್ಲಿ ಮಸಾಲೆ ರೊಟ್ಟಿ, ಪ್ಲೇನ್ ರೊಟ್ಟಿ, ಜೋಳದ ರೊಟ್ಟಿ, ಸಜ್ಜಿ ರೊಟ್ಟಿ, ನವಣೆ ರೊಟ್ಟಿ ಎಲ್ಲ ರೊಟ್ಟಿ ತಯಾರಾಗುತ್ತೆ. ಮತ್ತು ಶೇಂಗಾ ಪುಡಿ ಮತ್ತು ಗುರಳ್ ಪುಡಿ ಎಲ್ಲ ಪುಡಿ ಥರನೂ ಸಿಗುತ್ತೆ. ಎಲ್ಲರೂ ಏನಂದ್ರೆ ಕೊಂಡ್ಕೊಂಡು ಹೋಗೋಕ್ಕೂ ಅನುಕೂಲತೆ ಐತಿ, ನಮಗೆ ಕೆಲಸಕ್ಕೂ ಅನುಕೂಲತೆ ಐತಿ. ನಮಗೆ ಒಳ್ಳೇದಾಗೈತಿ, ಅವ್ರಿಗೆ ಕೆಲಸ ಕೊಟ್ಟವ್ರಿಗೆ ಒಳ್ಳೇದಾಗೈತಿ. ನಮ್ಮನ್ನು ಕರೆದು ಅವ್ರಿಗೆ ಕೆಲಸ ಕೊಟ್ಟರಲ್ಲ ಅವ್ರಿಗೂ ಒಳ್ಳೇದು, ನಮಗೆ ದುಡಿಯೋಕೆ ನೆರಳಾಗಿ ದುಡಿತೀವಿ ಅಂತ ನಮಗೂ ಒಳ್ಳೇದು. ಇವತ್ತಿನ ದಿವಸ ಎಲ್ಲರೂ ಫಾಸ್ಟ್ ಫುಡ್ ಅನ್ನೋ ಟೈಮ್ನಲ್ಲಿ ಸರ್ರು ಖಡಕ್ ರೋಟಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿದಾಗ ಹಿಂದೆ ಇದ್ದ ಮ್ಯಾನೇಜರು ಕೊಡಬೇಕು ಬೇಡವು ಅಂತ ಒಮ್ಮೆ ಯೋಚನೆ ಮಾಡಿದರು. ಆದರೂ ಸಹ ಧೈರ್ಯ ಮಾಡಿ ಕೊಟ್ಟು ಮುದ್ರಾ ಲೋನಲ್ಲಿ ಅಡಿಯಲ್ಲಿ ನಾವು ಭರ್ತಿ ಮಾಡ್ತೀವಿ ಅಂತ ಅವರು ಆಶ್ವಾಸನೆ ಕೊಟ್ಟಾಗ ಮನಸ್ಸನ್ನ ಹಿಡ್ಕೊಂಡು ಕೊಟ್ಟಿದ್ದಾಯಿತು ಲೋನು. ಸರ್ರು ಅದನ್ನು ನಾವು ಕೊಟ್ಟಿದ್ದಕ್ಕೆ ಸಾರ್ಥಕವಾಗೋ ಥರ 3 ವರ್ಷದಲ್ಲಿ ಲೋನ್ ತುಂಬಿ ಇವಾಗ ಬಿಸ್ನೆಸ್ನ ಇನ್ನೂ ಡೆವಲಪ್ ಮಾಡ್ಕೊಂಡಿದ್ದಾರೆ. ಈ ಥರ ಮುದ್ರಾ ಲೋನು ಮತ್ತು ಸರ್ಕಾರಿ ಯೋಜನೆಯಲ್ಲಿ ಲೋನ್ ತಗೊಂಡು ಉಪಯೋಗ ಪಡಿಸ್ಕೊಳ್ಳಿ ಅಂತ ನಾವು ಹಾರೈಸ್ತೇವೆ.